ಈ ತರ ಏನಾದ್ರೂ ನೀವು ಮುಲ್ಲಂಗಿ ಕರಿನ ಟ್ರೈ ಮಾಡಿದ್ರಾ? ಪ್ರತಿ ಸತಿ ಮಾರ್ಕೆಟಿಗೆ ಹೋದಾಗ ಮುಲ್ಲಂಗಿ ಅಂತೂ ತಪ್ಪದೇ ಎತ್ಕೊಂಡ್ ಬರ್ತೀರಿ ನೋಡ್ರಿ. ಅಷ್ಟು ಮಸ್ತ್ ಇರ್ತದ. ಸೊ ಬಿಸಿ ಬಿಸಿ ರೊಟ್ಟಿ ಒಳಗ ಈ ತರ ಮುಲ್ಲಂಗಿ ಕರಿನ ಒಂದ್ಸತಿ ಟ್ರೈ ಮಾಡ್ರಿ. ಸೊ ಅದನ್ನ ಯಾವ ತರ ಮಾಡೋದಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಾಗ ನಿಮಗ್ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂತ ಅಂದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸೊ ಬರ್ರಿ, ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ರೆಸಿಪಿ ಏನಂತ ಅಂದ್ರೆ ಮೂಲಂಗಿ ಪಲ್ಯ, ಮೂಲಂಗಿ ಕರಿನ ಯಾವ ಥರ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ನೋಡ್ರಿ. ಸೊ ಮೊದಲನೇದಾಗಿ ಮೂಲಂಗಿನ ಈ ಥರ ಚಂದಾಗ ಸಣ್ಣಗೆ ಹೊಳ್ಕೋಬೇಕು ನೋಡ್ರಿ. ತೊಳ್ಕೊಂಡು ಈ ಥರ ಸಣ್ಣಗೆ ಹೊಳ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಸೊ ಮೂಲಂಗಿ ಒಳಗೆ ಸ್ವಲ್ಪನಾದರೂ ನೀರಿನ ಅಂಶ ಇದ್ದೇ ಇರ್ತದ. ಸೊ ಅದು ಹೋಗೋ ತನಕ ಸ್ವಲ್ಪ ಫಸ್ಟು ಫ್ರೈ ಮಾಡ್ಕೊಂಬಿಡ್ರಿ. ಅದಾದಮೇಲೆ ಆಯಿಲ್ ಹಾಕೋರಿ. 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚಂದಾಗ ಹಿಂಗೆ ಎಣ್ಣೆ ಒಳಗೆ ಹೊಳ್ಳಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಅಂದಾಗ ಒಬ್ಬೊಬ್ಬರಿಗೆ ಮೂಲಂಗಿ ಅಂದ್ರೆ ಇಷ್ಟ ಆಗ್ತಿರಂಗಿಲ್ಲ, ಸ್ಮೆಲ್ ಬರ್ತದೆ ಅಂತ ಹೇಳಿ ತಿನ್ನೋದೇ ಬಿಟ್ಟಿರ್ತಾರ. ಬಟ್ ಮೂಲಂಗಿ ನಮ್ಮ ದೇಹಕ್ಕೆ ಎಷ್ಟು ತಂಪು, ಅದಾದಮೇಲೆ ಎಷ್ಟೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಹೊಂದಿದೆ ಅಂತ ಹೇಳಿ ನೀವೇನಾದರೂ ಒಂದ್ಸತಿ ಗೂಗಲ್ ಒಳಗೆ ಸರ್ಚ್ ಮಾಡಿ ನೋಡಿದ್ರಪ್ಪ ಅಂತ ಅಂದ್ರೆ ಮೂಲಂಗಿ ಯಾವುದಾದ್ರೂ ರೂಪದಲ್ಲಿ ಸೇವನೆ ಮಾಡೇ ಬರ್ತೀರ. ಒಬ್ಬೊಬ್ಬರು ಮೂಲಂಗಿ ಸಾರು ಮಾಡಿದ್ರು ಕೂಡ ತಿನ್ನಂಗಿಲ್ಲ. ಯಾಕಪ್ಪ ಅಂತಂದ್ರೆ ಒಂಥರ ವಾಸನೆ ಬರ್ತದೆ, ತಿನ್ನಕ್ಕೆ ಮನಸ್ಸಾಗಲ್ಲ ಅಂತ ಇರ್ತಾರೆ. ಬಟ್ ಈ ಥರ ಟ್ರೈ ಮಾಡಿರಿ, ನೀವು ತಪ್ಪದೇ ತಿಂತೀರಿ ನೋಡ್ರಿ. ಸೊ ಒಂದ್ಸತಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಆದಮೇಲೆ ಒಗ್ಗರಣೆ ಹಾಕೊಳ್ಳೋಣ ಬರ್ರಿ. ಸೊ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿರಿ ನೋಡಿರಿ. ಅದಾದಮೇಲೆ ನೀವು ಸ್ವಲ್ಪ ಬಟಾಣಿ ಕಾಳನ್ನ ಸೇರಿಸ್ಕೊಳ್ಳೋದ್ರಿಂದ ನಿಮ್ಗೆ ಆಲೂ ಬಟಾಣಿ ಯಾವ ಥರ ಕರಿ ಟೇಸ್ಟ್ ಬರ್ತದೆ ನೋಡಿರಿ, ಇದು ಕೂಡ ಹಂಗೆ ಅನ್ನಿಸ್ತದೆ. ಸೊ ಬಟಾಣಿ ಹಾಕ್ಕೊಂಡು ಒಂದ್ಸತಿ ಕರಿನ ನೀವು ಮಾಡ್ಕೊಂಡು ತಿನ್ರಿ, ಸಖತ್ ಟೇಸ್ಟಿಯಾಗಿರ್ತದೆ ನೋಡಿರಿ. ಸೊ ನಾನು ಕೂಡ ಆನಿಯನ್ ಮತ್ತು ಕರಿಬೇವು ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ಒಂದ್ಸತಿ ಬಟಾಣಿ ಆನಿಯನ್ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಮೂಲಂಗಿ ಕೂಡ ಸೇರಿಸಿದೆ. ಇನ್ನು ನೆಕ್ಸ್ಟು ಮಸಾಲೆ ಖಾರ, ಅರಿಶಿನ ಪುಡಿ, ಉಪ್ಪು, ಕೊತ್ತಂಬರಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ. ನೆಕ್ಸ್ಟ್ ಏನಂದ್ರೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಶೇಂಗಾ ಪೌಡರ್ ಮತ್ತು ಲಾಸ್ಟಿಗೆ ನಾನು ಹಾಕಿರೋದು ಕಸೂರಿ ಮೆಂತಿ. ಸೊ ಮಸಾಲೆ ಖಾರ ಏನಪ್ಪ ಅಂತ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಆಲ್ಮೋಸ್ಟ್ ಗೊತ್ತದ. ಸೊ ಗೊತ್ತಿಲ್ಲ ಅಂತ ಅಂದ್ರೆ ಆಲ್ರೆಡಿ ಖಾರ ಕುಟ್ಬೇಕಾದ್ರೆ ಎಲ್ಲ ಮಸಾಲೆನ ಅದ್ರ ಜೊತೆಗೆ ಸೇರಿಸಿ ಖಾರ ಕೊಟ್ಟಿರ್ತೀವಿ ನೋಡಿರಿ. ಸೊ ಮಸಾಲೆ ಖಾರ ಅಂದರೆ ಅದು. ಸೊ ಅದನ್ನೆಲ್ಲನೂ ಹಾಕ್ಕೊಂಡು ಈ ಥರ ಚಂದಾಗ ಮಿಕ್ಸ್ ಮಾಡ್ಬೇಕು ನೋಡಿರಿ. ನೀರು ಹಾಕಬಾರ್ದು, ನೀರು ಹಾಕಿದರೆ ಟೇಸ್ಟು ಕೆಡ್ತದೆ ನೋಡಿರಿ. ಸೊ ನಾನು ಕೂಡ ನೀರು ಹಾಕಿಲ್ಲ. ಸೊ ಒಂದ್ಸತಿ ಚಂದಾಗ ಫ್ರೈ ಮಾಡಿಕೊಂಡು ಆದಮೇಲೆ ಲಿಡ್ನ ಕ್ಲೋಸ್ ಮಾಡ್ಬೇಕು ನೋಡಿರಿ. ಎಸ್ ಗಾಯ್ಸ್, ಒಂದ್ಸತಿ ಲಿಡ್ ಓಪನ್ ಮಾಡಿದಾಗ ಫುಲ್ ಮೆತ್ತಗೆ ಬೆಂದ್ಬಿಟ್ಟದ ನೋಡ್ರಿ, ಎಷ್ಟು ಚಂದ ಬೆಂದದ ಅಂದ್ರೆ. ಸೊ ಇದನ್ನ ನೀವು ಬಿಸಿ 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 ರೊಟ್ಟಿ ಒಳಗೆ ಹಚ್ಕೊಂಡು ತಿಂದ್ರಂದ್ರೂ ಸ್ವರ್ಗ ನೋಡ್ರಿ. ಅಷ್ಟೊಂದು ಟೇಸ್ಟಿಯಾಗಿ ರೆಡಿಯಾಗಿತ್ತು ಈ ಮುಲ್ಲಂಗಿ ಕರಿ ಅಂತ ಹೇಳ್ಬೋದು.
ಸೊ ಒಂದ್ಸತಿ ನೀವು ಕೂಡ ಬಟಾಣಿ ಹಾಕಿ ಶೇಂಗಾ ಪೌಡರ್ನ ಮಿಕ್ಸ್ ಮಾಡಿ ಒಂದ್ಸತಿ ಟ್ರೈ ಮಾಡಿರಿ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ರೆಡಿಯಾಗಿತ್ತು ನೋಡ್ರಿ. ಇನ್ನು ಇದನ್ನ ನಾವು ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ರೊಟ್ಟಿ ಒಳಗೆ ಸರ್ವ್ ಮಾಡ್ಕೊಂಡ್ರಂತೂ ತುಂಬ ಅಂದರೆ ತುಂಬ ಸಕ್ಸಸ್ ಆಗಿ ಬಂದಿತ್ತು ಪಲ್ಯ. ಇನ್ನು ಇವಾಗ ನಾನು ಬಿಸಿ ರೊಟ್ಟಿ ಒಳಗೆ ಟ್ರೈ ಮಾಡತ್ತೀನಿ ನೋಡ್ರಿ. ಅದೇ ಟೈಮಿಗೆ ಪಲ್ಯ ಮಾಡಿಕೊಂಡು ಸೈಡಿಗೆ ಒಂದೆರಡು ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ರಂದ್ರೂ ಊಟ ತುಂಬ ಸೊಗಸಾಗಿರ್ತದೆ ನೋಡಿ. ಎಸ್, ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿನ ಬೆಳೆಸ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್.